ಹೀಗೆ ಕೇಶಿನಿ ಮತ್ತು ಸುಮತಿಯ ಮಕ್ಕಳ ಕಥೆಯನ್ನು ನಿರೂಪಣೆ ಮಾಡಿದ್ರು. ತತಶ್ಚ ಅಸಮಂಜಸಶ್ಚರಿತಂ ಚರಿತಾನುಕಾರಿಭಿಃ ಸಗರೈಃ ಅಪಧ್ವಸ್ತ ಯಜ್ಞಾದಿ ಸನ್ಮಾರ್ಗೇ ಜಗತಿ ದೇವಾಃ ಸಕಲ ವಿದ್ಯಾಮಯಂ ಅಸಂಸ್ಪೃಷ್ಟಂ ಅಶೇಷ ದೋಷೈಃ ಭಗವತಃ ಪುರುಷೋತ್ತಮಸ್ಯಾಂಶ ಭೂತಂ ಕಪಿಲಂ ಪ್ರಣಮ್ಯ ತದರ್ಥಂ ಊಚುಃ. ಅಸಮಂಜಸನ ಚರಿತ್ರೆಯನ್ನೇ ಅಂದ್ರೆ ಅವನು ಮಾಡುವ ದುರವಸ್ಥೆಗಳನ್ನೇ ಅನುಕರಿಸ್ತಾ ಇದ್ದಂತಹ ಈ ಸಗರನ ಮಕ್ಕಳು ಸಾಗರೈಹಿ ಅಂತ ಓದ್ದೆ ನಾನು. ಸಾಗರೈಹಿ ಯಜ್ಞಾದಿ ಸನ್ಮಾರ್ಗಗಳನ್ನ ನಡೆಸ್ತಾ ಇದ್ದಂತಹ ಜನರ ಬದುಕಿಗೆ ಕೊಡಲಿ ಪೆಟ್ಟಾದ್ರು, ಅದನ್ನು ಉಚ್ಛೇದಗೊಳಿಸಿದ್ರು. ಅಪಧ್ವಸ್ತ ಯಜ್ಞಾದಿ ಸನ್ಮಾರ್ಗೆ, ಅಪಧ್ವಸ್ತ ಅಂದ್ರೆ ನಾಶ ಮಾಡಿದಂತಹ ಯಜ್ಞಗಳು, ಪೂಜೆ, ಪುರಸ್ಕಾರ ಅಂದ್ರೆ ದರ್ಪದಿಂದ ಎಲ್ಲವನ್ನೂ ನಾಶ ಮಾಡ್ತಾ ಬಂದು ಜಗತ್ತಿನಲ್ಲಿ ದೇವಾಹ ಒಳ್ಳೆಯ ಗುರುಕುಲ, ಅಧ್ಯಯನ ಪರಂಪರೆ ಇತ್ಯಾದಿಗಳ ಬಗ್ಗೆ ಆಸಕ್ತಿಯೇ ಇಲ್ಲದೆ, ಅದನ್ನೆಲ್ಲ ತಲೆಕೆಡಿಸಿಕೊಳ್ಳದೆ, ಸಕಲ ವಿದ್ಯಾಮಯಂ ಎಲ್ಲ ವಿದ್ಯೆಗಳಿಗೆ ಆಸರೆಯಾದ ಕಪಿಲನ ಬಗ್ಗೆ ಒಂದು ಒಳ್ಳೆ ಸಂಗತಿ ಇಲ್ಲಿ ಗೊತ್ತಾಗತ್ತೆ. ಅಸಂಸ್ಪೃಷ್ಟಂ ಯಾವತ್ತು ಯಾವುದರ ಬಗ್ಗೆಯೂ ಅಂಟಿಸಿಕೊಳ್ಳದ, ಅಶೇಷ ದೋಷೈಹಿ ಅಸಂಸ್ಪೃಷ್ಟಂ ಲೋಕದ ಯಾವುದೇ ದೋಷಗಳನ್ನ ಅಂಟಿಸಿಕೊಳ್ಳದ, ಅಶೇಷ ದೋಷೈಹಿ ಅಸಂಸ್ಪೃಷ್ಟಂ ಭಗವತಃ ಪುರುಷೋತ್ತಮಸ್ಯ ಅಂಶಭೂತಂ ಪುರುಷೋತ್ತಮನ ಅಂಶಭೂತವಾದ ಕಪಿಲನನ್ನು ಪ್ರಣಮ್ಯ ತಮರ್ಥಮೂಚುಹು ಕಪಿಲನನ್ನು ನಮಸ್ಕರಿಸಿ ಈ ರೀತಿಯಾದ ಅವರ ಬಗ್ಗೆ ಮಾತಾಡಿದ್ರು. ಯಾರು? ದೇವಾಹ ಅಂದ್ರೆ ಈ ಸಗರ ಪುತ್ರರ ಅವ್ಯವಸ್ಥೆಗಳ ಬಗ್ಗೆ, ಸನ್ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿರುವಂತವರಿಗೆ ತೊಂದರೆ ಕೊಡ್ತಾ ಇರುವ ಸಗರ ಪುತ್ರರ ದುರವಸ್ಥೆಯ ಕುರಿತಾಗಿ. ನಮ್ಗಿದು ಮತ್ತೆ ಹೊಸ ವಿಷಯ. ದೇವತೆಗಳು ಬಂದು ಮೊದಲೇ ಕಪಿಲನ ಹತ್ರ ಮಾತಾಡಿದ್ದು, ಬೇರೆ ಕಡೆಯಲ್ಲೂ ಬಂದಿಲ್ಲ ಈ ವಿಷಯ. ಬಂದು ಈ ದುರುಳರ ಅಥವಾ ಈ ರೀತಿ ಆಕ್ರಮಣಕಾರಿಗಳಾಗಿ ವರ್ತಿಸ್ತಾ ಇರುವಂತಹ ಸಗರನ ಮಕ್ಕಳ ಅಪಾಯದಿಂದ ಲೋಕವನ್ನ ಕಾಪಾಡ್ಬೇಕಲ್ವಾ, ಏನಾದ್ರೂ ಅದಕ್ಕೆ ಪರಿಹಾರ ಕಾಣಬೇಕಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಈ ವಿಷಯದಲ್ಲಿ ಅವರು ಪ್ರಸ್ತಾವ ಮಾಡಿದ್ರು. ಭಗವನ್ ಏಭಿ ಸಗರತನೈಹಿ ಅಸಮಂಜಸ ಚರಿತಂ ಅನುಗಮ್ಯತೆ. ಅಸಮಂಜಸ ಯಾಕೆ ಮಾಡ್ದ ಅಂತ ತಿಳ್ಕೊಳ್ಳದೆ, ಅಸಮಂಜಸನಾಗಿ ಬದುಕುವುದೇ ಸಮಂಜಸ ಅಂತ ಭಾವಿಸಿ ಅಸಮಂಜಸವಾಗಿ ಬದುಕ್ತಾ ಇದ್ದಾರೆ. ಅಸಮಂಜಸ ಚರಿತಮೇವ ಅನುಗಮ್ಯತೆ, ಅಸಮಂಜಸನ ಚರಿತೆಯನ್ನೇ ಅನುಸರಿಸಿದ್ದಾರೆ. ಕಥಂ ಏಭಿಃ ಅಸದ್ವೃತ್ತಂ ಅನುಸರದ್ಭಿಃ ಜಗದ್ಭವಿಷ್ಯತಿ. ಈ ರೀತಿಯಾದ ಅಸದ್ವೃತ್ತದಿಂದ ಬದುಕ್ತಾ ಇರುವಂತವರಿಂದಾಗಿ ಜಗತ್ತು ಹೇಗೆ ಪಾರಾಗತ್ತೆ, ಇವರಿಂದ ಜಗತ್ತಿಗಾಗುವ ಅನ್ಯಾಯವನ್ನ ಕಳೆಯುವಂತಹ ಬಗೆ ಏನು ಅಂತ ಕೇಳ್ತಾನೆ. ಯಾರು? ದೇವತೆಗಳು ಕೇಳ್ತಾರೆ. ಅತ್ಯಾರ್ಥ ಜಗತ್ ಪರಿತ್ರಾಣಾಯ ಭಗವತಃ ಅತ್ರ ಶರೀರ ಗ್ರಹಣಂ ಇತ್ಯಾಕರ್ಣ್ಯ ಭಗವಾನ್
ಆಹ ಅಲ್ಪೈರೇವ ದಿನೈಃ ವಿನಂಕ್ಷ್ಯಂತಿ ಇತಿ. ಭೋಗ ಬಗ 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 ಉರಿತಾ ಇದೆ ಅಂದ್ರೆ ದೀಪ ಆರ್ತಾ ಇದೆ ಅಂತ ಅರ್ಥ. ಇಂಥವ್ರು ಅಪಾಯಕಾರಿ ಅಲ್ಲ, ಅಂದ್ರೆ ಅಪಾಯಕಾರಿನೇ, ತೊಂದರೆ ಮಾಡುದೇ. ಈ ಸೈಲೆಂಟ್ ಕಿಲ್ಲರ್ ಇರ್ತಾರಲ್ಲ, ಯಾವತ್ತು ಮೇನ್ ಸ್ಟ್ರೀಮಿಗೆ ಬರುದೇ ಇಲ್ಲ ಏನ್ ಅನ್ಯಾಯ ಮಾಡಿದ್ರು. ಅಂಥವ್ರ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ಬೇಕು. ದೇವ್ರು ಹೇಳ್ತಾನೆ, ಇವ್ರು ಬಹಳ ದಿನ ಬದುಕಲ್ಲ. ಅಲ್ಪೈರೇವ ದಿನೈಹಿ ವಿನಂಕ್ಷ್ಯಂತಿ. ಈ ಹಾರಾಟ, ಹೋರಾಟ, ಕೂಗಾಟ ಇತ್ಯಾದಿಗಳಿಂದ ತೊಂದರೆ ಕೊಡ್ತಾರಲ್ಲ, ಹೊರಗಡೆಯಿಂದ ನಾವು ನಮ್ದೇ ನಮ್ದೇ ರಾಜ್ಯ ಹಾಗೆ ಹೀಗೆ ಅಂತ ಹೊಡಿತಾರಲ್ಲ, ಅವರು ಅಪಾಯಕಾರಿಗಳೇ, ಅವ್ರ ಅನ್ಯಾಯಕಾರಿಗಳೇ. ಆದ್ರೆ ಅವ್ರು ನಾಶ ಆಗ್ತಾರೆ. ಅವ್ರು ನಾಶ ಆಗೋದು ನಮ್ಗೆ ಕಾಣಿಸ್ತಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಒಂದು ದೃಷ್ಟಿಯಿಂದ ನೋಡಿದಾಗ ಆಗ ಇದ್ದ ಮೊಘಲರ ಆಳ್ವಿಕೆ, ಅದು ಅವರದ್ದೇ ಆಳ್ವಿಕೆ, ಅಂದ್ರೆ ಅವ್ರ ಹತ್ರನೇ ಇತ್ತು ಎಲ್ಲ ವ್ಯವಸ್ಥೆ. ಅದು ಹೇಗೆ ಅವರು ಈಗ ಬೌದ್ಧರ ಸಿಕ್ಕಾಪಟ್ಟೆ ಆಕ್ರಮಣ ಇತ್ತು, ಅದು ತಾನಾಗಿಯೇ ಹಿಂದೆ ಸರಿದು ಹೋಯ್ತು. ಅಂದ್ರೆ ಅವರು ರೆಬಲ್ ಆಗಿಯೇ ಬರ್ತಿದ್ದಿದ್ದು. ಆಮೇಲೆ ಮೊಘಲರು ಬಂದ್ರು. ಅವರು ನಮ್ಮನ್ನ ಯಾವತ್ತು ಮಿತ್ರರ ಹಾಗೆ ಕಾಣಲಿಲ್ಲ. ಎಲ್ಲರೂ ಅಪಾಯಕಾರಿಗಳೇ, ಯಾರಲ್ಲೂ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಮಿತ್ರರು ಅಂತ ಅನ್ಕೊಂಡು ಬರುವ ವ್ಯವಹಾರದ ಹೆಸರು, ವ್ಯಾಪಾರದ ಹೆಸರು ಹೇಳ್ಕೊಂಡು ಬರ್ತಾರಲ್ಲ, ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮತ್ತೇ ಇರ್ತಾರೆ, ನಮ್ಮ ಹೆಸರನ್ನೇ ಇಟ್ಕೊಳ್ತಾರೆ, ನಮ್ಮ ಹಾಗೇನೆ ಕಾಣಿಸ್ತಾರೆ, ಎಲ್ಲ ನಮ್ಮ ಹಾಗೇನೆ ಇರುತ್ತೆ. ಹೆಸರು ಬಂದಾಗ ನಮ್ಮದ್ ಬರುತ್ತದೋ ಅವ್ರದ್ ಬರ್ತಿದ್ಯೋ ಅನ್ಯಾಯದ ಹೆಸರು ಗೊತ್ತೇ ಆಗಲ್ಲ. ಆದ್ರೆ ಸಹಾಯದ ನೆಪದಲ್ಲಿ ಅವ್ಯವಸ್ಥೆ ಮಾಡುತ್ತಾ ಇರುವಂತಹವರ ಬಗ್ಗೆ ಬಹಳ ಎಚ್ಚರದಲ್ಲಿರ್ಬೇಕು. ದೇವರು ಹೇಳ್ತಾನೆ, ಸಗರ ಪುತ್ರರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವರು ಹಾರಾಡ್ತಿರ್ತಾರೆ, ಅಷ್ಟೇ ವೇಗವಾಗಿ ಕೊಚ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ಚಿಂತಿಸ್ಬೇಕಾಗಿಲ್ಲ ಅಂತ. ಅತ್ರ ಅಂತರೇ ಚ ಸಗರೇ ಹಯಮೇಧ ಮಾರವತ. ಈ ಮಧ್ಯದಲ್ಲಿ ಅವನು ಸಗರ ಹಯಮೇಧವನ್ನು ಆರಂಭಿಸಿದ್ದ. ತಸ್ಯ ಚ ಪುತ್ರೈಃ ಅಧಿಷ್ಠಿತಂ ಅಸ್ಯಾಶ್ವಂ ಕೋ ಅಪಹೃತ್ಯ ಭುವೋ ಬಿಲಂ ಪ್ರವಿವೇಶ. ಇದೇ ಸಮಯದಲ್ಲಿ ಅವನ ಮಕ್ಕಳ ಕೈಯಲ್ಲಿ ಸುರಕ್ಷಿತವಾದಂತಹ ಕುದುರೆಯನ್ನ ಯಾರೋ ಒಬ್ರು ಕೋಯಿ ವ್ಯಕ್ತಿ, ಯಾರೋ ಒಬ್ರು ಅವರ ಮಧ್ಯದಲ್ಲೇ ಅವರ ಹಾಗೆ ಒಬ್ಬನಂತೆ ಕಂಡು ಇದನ್ನ ಕಟ್ಟಿ ಬರ್ತೇನೆ ಅಂತ ಹೋದ ನಾಪತ್ತೆ. ಯಾರೋ ನಮ್ಮಲ್ಲಿ ಅಣ್ಣ ತಮ್ಮ ಅಂತ ಅನ್ಕೊಂಡಿದ್ರು ಅವರು. ಕೋಯಾಯ ಲೇಕೆ ಗಯ, ಗೊತ್ತೇ ಆಗ್ಲಿಲ್ಲ ಇವರಿಗೆ ಹೇಗ್ ಬಂದ, ಹೇಗ್ ಹೋದ. ಅಪಹೃತ್ಯ ಭುವಃ ಬಿಲಂ ಪ್ರವೇಶ. ಆದ್ರೆ ಒಂದು ಗೊತ್ತಾಯ್ತು, ಎಲ್ಲೋ ಬಿಲವನ್ನ ಪ್ರವೇಶಿಸಿದ್ದಾನೆ ಅಂತ. ತತಃ ತತ್ತನಯಾಹ, ಆ ಸಗರನ ಮಕ್ಕಳು ಅಶ್ವಮುಖರ ಗತಿ ನಿರ್ಬಂಧೇನ ಅವನೀಂ ಏಕೈಕೋ ಯೋಜನಂ ಚಕ್ನುಹು. ಅದು ಗುಹೆಯೊಳಗೆ ಹೋದ, ಭೂಮಿಯ ಆಳಕ್ಕೆ ಹೋದ ಭಾಗವನ್ನೆಲ್ಲ ಅಶ್ವಕುರಗತಿ ನಿರ್ಬಂಧೇನ, ಕುದುರೆ ಓಡಿದ ಚಿಹ್ನೆ, ಅಂದ್ರೆ ಕುದುರೆ ಹೋದ ಜಾಗದ ಚಿಹ್ನೆಯನ್ನು ಗುರುತಿಸಿ ಭೂಮಿಯನ್ನೆಲ್ಲ ಏನಂತಾರೆ ಬಗಿಲಿಕ್ ಶುರು ಮಾಡಿದ್ರು. ಚಕ್ನುಹು, ಚಖಾನ ಚಕ್ನತು ಚಕ್ನುಹು ಅಂತ, ಖನದಾತು ಖನತಿ ಅಂತ, ಚಕ್ನುಹು ಅಂದ್ರೆ ಬಗೆದರು, ತೋಡಿದ್ರು. ಯೋಜನಂ ಏಕಃ ಏನು ಏಕೈಕ, ಒಬ್ಬೊಬ್ರು ಒಂದೊಂದು ಯೋಜನೆಗಳಷ್ಟು ತೋಡಿ ಹಾಕಿದ್ರು ಭೂಮಿಯನ್ನ. 60,000 ಜನ ಅವರು. ತೋಡಿದ್ದೆಷ್ಟು ದೊಡ್ಡದಾಗುತ್ತೆ. ಪಾತಾಳೇ ಚ ಅಶ್ವಂ ಪರಿಭ್ರಮಂತಂ ತಂ ಅವನೀಪತಿ ತನಯಾ ಹತೆ ದದೃಶುಹು. ಪಾತಾಳಕ್ಕೆ ಹೋದ್ರು, ಅಲ್ಲಿ ಓಡಾಡ್ತಾ ಇದ್ರ ಕುದುರೆಯನ್ನು ಕಂಡ್ರು. ಅದು ಸೀದಾ ಹೋಗಿ ಯಾವುದೋ ಒಂದು ದಿಕ್ಕಿನಲ್ಲಿ ನಿಂತಿತು. ಆ ಅವನೀಪತಿಗಳು ಅಂದ್ರೆ ಸಗರ ಪುತ್ರರು, ಅವನೀಪತಿ ತನಯಾಹ ದದೃಶು, ನೋಡಿದ್ರು. ನಾತಿ ದೂರೇ ಅವಸ್ಥಿತಂಚ ಭಗವಂತಂ ಅಪಘನೆ ಶರತ್ಕಾಲೇ ಅರ್ಕಮಿವ ತೇಜೋಭಿಃ ಅನವರತಂ ಊರ್ಧ್ವಂ ಅಧಶ್ಚ ಅಶೇಷ ದಿಶಶ್ಚ
ಉದ್ಭಾಸಯಮಾನಂ ಹಯಹರ್ತಾರಂ ಕಪಿಲರ್ಷಿಂ ಅಪಶ್ಯನ್. ಅದು ಕುದುರೆ ಎಲ್ಲಿ ಹೋಗಿ ನಿಲ್ತೋ ಅದರ ಹತ್ತಿರದಲ್ಲೇ ಮೋಡದ ಬಣ್ಣದ ಶರೀರದಿಂದ ಕೂಡಿದ ಒಂದು ಆಕೃತಿ ಇತ್ತು. ಆದರೆ ಮೋಡವಿಲ್ಲದ ಆಕಾಶದ ಸೂರ್ಯನ ಪ್ರಭೆ ಇತ್ತು. ತನ್ನ ತೇಜಸ್ಸಿನಿಂದ ಎಲ್ಲ ದಿಕ್ಕುಗಳನ್ನು ಕೂಡ ಬೆಳಗಿದ್ದ. ಅವನ ಹಿಂದೆಯೇ ಈ ಕುದುರೆಯು ಕಾಣಿಸಿತು. ಈ ಕುದುರೆಯನ್ನ ಕದ್ದವನು ಇವನೇ, ಹಯಹರ್ತಾರಂ. ಇವನೇ ಹಯವನ್ನ ಹರ್ತ, ಅಪಹರಿಸಿದವ, ಅಪಹರಣಶೀಲ ಇವನೇ ಅಂತ ಅವರು ಚಿಂತಿಸಿದ್ರು. ಅವನು ಇವರ ಕಡೆಗೆ ಗಮನನೇ ಕೊಡ್ಲಿಲ್ಲ. ಸುಮ್ನೆ ಅವಸ್ಥಿತಂ ತನ್ನ ಪಾಡಿಗೆ ತಾನು ಕೂತಿದ್ದ. ಇವ್ರು ಬಂದದ್ದನ್ನ ಗಮನಿಸುದಾಗ್ಲಿ, ಭಯಪಡುದಾಗ್ಲಿ, ಅಥವಾ ಇವ್ರು ಬಂದ್ಮೇಲೆ ಕಣ್ಣು ಮುಚ್ಚಿ ಕೂತು ಹೌದಾ ಬಂದ್ರ ಹೋದ್ರ ನೋಡಿದ್ರ ಅಂತ ಅವನಿಗೆ ಪ್ರಪಂಚದ ಬಗ್ಗೆ ಅರಿವೇ ಇಲ್ಲ. ಆರಾಮವಾಗಿ ತನ್ನ ಅಂತರಂಗದ ಧ್ಯಾನದ ಕಳೆಯಲ್ಲಿ ಕೂತಿದ್ದಾನೆ. ತತಶ್ಚ ಉದ್ಯತಾಯುಧಾಃ ದುರಾತ್ಮಾನಃ ಅಯಂ ಅಸ್ಮದಪಕಾರಿ ಯಜ್ಞ ವಿಘ್ನಕಾರಿ ಹನ್ಯತಾಂ ಹಯಹರ್ತ ಹನ್ಯತಾಂ ಇತಿ ಅವೋಚನ್ ಅಭ್ಯಧಾವಂಶ್ಚ. ಒಳ್ಳೆ ಭಾಷೆ. ಉದ್ಯತಾಯುಧಾಃ ಎತ್ತಿದ ಆಯುಧಗಳುಳ್ಳವರಾಗಿ, ದುರಾತ್ಮಾನಃ ಮನಸ್ಸಿನಲ್ಲಿ ಕೆಡುಕನ್ನೇ ಇನ್ನೊಬ್ರು ಯಾವಾಗ್ಲೂ ಹಾನಿ ಮಾಡುವವರೇ ಇರ್ತಾರೆ ಜಗತ್ತಿನಲ್ಲಿ. ಅವನ ಪಾಡಿಗೆ ಒಂದು ಧ್ಯಾನದಲ್ಲಿದ್ದಾನೆ. ಆದ್ರೆ ಅವರಿಗೆ ಧ್ಯಾನ ಕಾಡ್ಲಿಲ್ಲ. ಕಳ್ಳತನದಿಂದ ಕಣ್ಣು ಮುಚ್ಚಿ ಕೂತಿದ್ದಾನೆ. ಕುದುರೆ ಕದ್ದದ್ದು ನಾನು ಅಂತ ಗೊತ್ತಾಗಬಾರದು ಅಂತ ಭಾವಿಸಿದ್ದಾನೆ ಅಂತ ಅವ್ರ ಮನಸ್ಸಲ್ಲಿದ್ದ ಹುಳುಕೆ ಅವರಲ್ಲಿ ಆ ಕಪಿಲನಲ್ಲಿ ಕಾಣಿಸಿತು. ಅಯಂ ಇವನೇ ಅಸ್ಮದ್ ಅಪಕಾರಿ, ನಮ್ಗೆ ಅಪಕಾರ ಮಾಡಿದವ, ನಮ್ಮ ಯಜ್ಞಕ್ಕೆ ವಿಘ್ನಕಾರಿ, ನಮ್ಮ ಯಜ್ಞವನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನಿಸಿದವನು. ಹನ್ಯತಾಂ ಹಯಹರ್ತ ಹನ್ಯತಾಂ, ಈ ಕುದುರೆ ಕಳ್ಳನನ್ನ ಕೊಲ್ಲಿರಿ ಕೊಲ್ಲಿರಿ ಇತಿ ಅವೋಚನ್, ಹೀಗೆ ಜೋರಾಗಿ ಕೂಗಿಕೊಂಡ್ರು. ಅಭ್ಯಧಾವಂಶ್ಚ, ಅವನ ಮೇಲೆ ಆಯುಧಗಳನ್ನು ಹಿಡಿದು ಎರಗಿದ್ರು ಕೂಡ. ಅಭ್ಯಧಾವಂಶ್ಚ, ಎರಗಿದರು ಕೂಡ. ತತಸ್ತೇನಾಪಿ ಭಗವತಾ ಕಿಂಚಿದೀಶತ್ ಪರಿವರ್ತಿತ ಲೋಚನೇನ ಅವಲೋಕಿತ ಸ್ವಶರೀರ ಸಮುತ್ಥೇನ ಅಗ್ನಿನಾ ದಹ್ಯಮಾನ ವಿನೇಶು. ಯಾವಾಗ ಕಿರುಚಿ ಧ್ಯಾನದಲ್ಲಿದ್ದವರು ಅವ್ರಿಗೆ ತೊಂದರೆ ಕೊಡಬಾರದು ಅನ್ನೋ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದಂತೆ ನೆಲವನ್ನು ಕುಟ್ಟುತ್ತಾ ಕೈಯಲ್ಲಿದ್ದ ಆಯುಧಗಳನ್ನ ಪರಸ್ಪರ ಠಣಾಯಿಸುತ್ತಾ ಗುರು ಗುರು ಅಂತ ಕಿರುಚುತ್ತಾ ಕಪಿಲನ ಹತ್ತಿರಕ್ಕೆ ಓಡಿ ಬರ್ತಾ ಇದ್ದಾಗ, ತೇನಾಪಿ ಭಗವತ ಕಿಂಚಿತ್, ಸ್ವಲ್ಪವೇ, ಈಶತ್, ಅದರಲ್ಲಿ ಕಿಂಚಿದೀಶತ್, ಇನ್ನೂ ಸ್ವಲ್ಪ, ಹೌದೋ ಅಲ್ವೋ ಅಂತ ಪರಿವರ್ತಿತ ಲೋಚನ, ಕಣ್ಣನ್ನ ಒಂದ್ಸರ್ತಿ ಆಚೆಯಿಂದ ಈಚೆಗೆ ಅವಲೋಕಿತಾಹ, ನೋಡಲ್ಪಟ್ಟ ಆ ಸಗರ ಪುತ್ರರು, ಅಂದ್ರೆ ಇವನು ಕಣ್ಣಿನಿಂದ ಅವರನ್ನೆಲ್ಲ ನೋಡಿದಾಗ ಅವನ ಶರೀರದಿಂದ ಹುಟ್ಟಿದಂತಹ ಅಗ್ನಿಯಿಂದ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾದ್ರು. ಯಾರಿಗೂ ಕೂಡ ಹತ್ರ ಬರ್ಲಿಕ್ಕಾಗ್ಲಿಲ್ಲ. ಕೈ ಅಷ್ಟು 60,000 ಜನ ಬೂದಿಯ ಗುಡ್ಡೆ ಆದ್ರು. ಬೂದಿಯ ಗುಡ್ಡೆ, ಒಬ್ರು ಉಳಿಲಿಲ್ಲ. ಯಾಕಂದ್ರೆ ಎಲ್ರು ಆ ತರದ್ದೇ ದುರಹಂಕಾರಿಗಳು. ಸಗರೋಪ್ಯವಗಮ್ಯ ಅಶ್ವಾನುಸಾರಿ ತತ್ಪುತ್ರ ಬಲಮಶೇಷಂ ಪರಮರ್ಷಿಣಾ ಕಪಿಲೇನ ತೇಜಸಾ ದಗ್ಧಂ ತತಃ ಅಂಶುಮಂತಂ ಅಸಮಂಜಸ ಪುತ್ರಂ ಅಶ್ವ ಆನಯನಾಯ ಯುಯೋಜ. ಇಲ್ಲಿ ಅಂಶುಮಂತನಿಗೆ ಹುಡುಕಾಟದ ಕೆಲಸವನ್ನ ಕೊಡ್ತಾನೆ ಅಜ್ಜ.
ಸಗರಃ ಅಪಿ ಅಶ್ವಾನುಸಾರಿ ತತ್ಪುತ್ರ ಬಲಂ. ಅಶ್ವವನ್ನು ಅನುಸರಿಸಿ ಹೋದ ತನ್ನ ಇಡೀ 60,000 ಮಕ್ಕಳ ಸೇನೆಯ ಬಲ ಅಶೇಷಂ ಎಲ್ಲವೂ ಕೂಡ ಪರಮರ್ಷಿಣ ಕಪಿಲೇನ ಪರಮ ಋಷಿಯಾದ ಕಪಿಲನ ತೇಜಸ್ಸಿನಿಂದ ದಗ್ಧಂ ಸುಟ್ಟು ಹೋಯಿತು ಅಂತ ಗೊತ್ತಾಯಿತು. ತತಃ ಆ ಬಳಿಕ ಅಂಶುಮಂತಂ ತನ್ನ ಅಸಮಂಜಸನ ಮೊಮ್ಮಗನಾದ ಅಂಶುಮಂತನನ್ನು ಆದೇಶ ಮಾಡಿದ. ಅಶ್ವ ಆನಯನಾಯ, ಕುದುರೆಯನ್ನ ತೆಗೆದುಕೊಂಡು ಬಾ ಇತಿ ಯುಯೋಜ, ಹೀಗೆ ಆದೇಶ ಮಾಡಿದ, ಅವನನ್ನ ಕಾರ್ಯದಲ್ಲಿ ತೊಡಗಿಸಿದ. ಸತು ಸಗರ ತನಯ ಖಾತ ಮಾರ್ಗೇಣ, ಅವನಿಗೆ ಅವರನ್ನ ಹುಡುಕುದು ಎಲ್ಲಿ ಹೋದ್ರು ಅಂತ ಹುಡುಕಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ. ಅವರು ಹೋದ ಜಾಗದಲ್ಲೆಲ್ಲ ಧ್ವಂಸವಾಗಿತ್ತು. ಮಹಾಭಾರತ ಮತ್ತು ಭಾಗವತ ಅವರ ಘರ್ಷಣೆಯ ಮಾತನ್ನ ಬಹಳ ವಿಸ್ತಾರವಾಗಿ ಹೇಳುತ್ತೆ. ಅದನ್ನು ಹುಡುಕೊಂಡು ಹೋಗ್ಲಿಕ್ಕೆ ಅವನಿಗೆ ಕಷ್ಟ ಆಗ್ಲಿಲ್ಲ. ಅವರು ಹೇಗೆ ಕುದುರೆಯ ಹೆಜ್ಜೆಯ ಗುರುತನ್ನು ಇಟ್ಕೊಂಡು ಎಲ್ಲಾ ಕಡೆ ಹುಡುಕಿದ್ರು, ಹಾಗೆ ಇವರು ಧ್ವಂಸ ಮಾಡಿದ ಅಲ್ಲಲ್ಲಿ ಹೊಗೆ ಅರ್ಧರ್ಧ ಉರಿದು ಬೀಳ್ತಾ ಇದ್ದಂತಹ ಮನೆಗಳನ್ನು ನೋಡಿಯೇ ಅನುಸರಿಸಿಕೊಂಡು ಹೋದ್ರು. ಕಪಿಲನನ್ನ ಸೇರಿದ, ಭಕ್ತಿ ನಮ್ರನಾಗಿ ತುಷ್ಟಾವ, ಅವನನ್ನು ಸ್ತುತಿಸಿದ. ಅತ್ಯಂತ ಭಕ್ತಿಯಿಂದ ಸ್ತೋತ್ರ ಮಾಡಿದ. ಅಥೈನಂ ಭಗವಾನಃ, ಆಗ ಇವನನ್ನು ಕುರಿತು ಭಗವಂತ ಹೇಳಿದ, ಗಚ್ಚೈನಂ ಪಿತಾಮಹಾಯ ಅಶ್ವಂ ಪ್ರಾಪಯ ವನಂ ಋಣೀಶ ಚ ಪೌತ್ರಷ್ಟತೆ ಸ್ವರ್ಗಾತ್ ಗಂಗಾಂ ಭುವಂ ಆನೇಶ್ಯತ ಇತಿ. ನಾಳೆ ನೋಡೋಣ. 25ರವರೆಗಾಯ್ತು. 26ರಿಂದ ನಾಳೆ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.